ಕಲಿಕಾ ಚೇತರಿಕೆಯ ಸರಣಿಯಲ್ಲಿ ಇಂದು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 57ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ. ತಾವು ಏನಾದರೂ ಈ ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರ, ಅದನ್ನು ಕೂಡ ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಏನಾದರೂ ಡೌಟ್ಗಳಿದ್ರೆ ತಾವುಗಳು ಕಮೆಂಟನ್ನು ಸಹಿತ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಟೆಲಿಗ್ರಾಮ್ ಲಿಂಕ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವುಗಳು 8ನೇ ತರಗತಿಯ ಹಿಂದಿ ಮತ್ತು ವಿಜ್ಞಾನ ವಿಷಯದಲ್ಲಿ ಸಹಿತ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೆಯಾಗಿ ನೋಡಿ. ವಿಶೇಷವಾಗಿ ಹೇಳಬೇಕಂದ್ರೆ ನಾವುಗಳು NMMS ಪರೀಕ್ಷಾ ತಯಾರಿಗಾಗಿ SS ಮತ್ತು ಸೈನ್ಸಲ್ಲಿ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಅವುಗಳನ್ನು ಕೂಡ ತಪ್ಪದೇ ನೋಡಿ. ಶುರು ಮಾಡೋಣ ಕಲಿಕಾ ಹಾಳೆ 57ರ ಉತ್ತರಗಳನ್ನು. ಚಟುವಟಿಕೆ 1, ನಮ್ಮ ಸ್ಥಳೀಯ ಸರ್ಕಾರದ ಬಗ್ಗೆ ತಿಳಿಯೋಣ ಅಂತ ಇದೆ. ನಿಮ್ಮ ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಯನ್ನು ಭೇಟಿ ಮಾಡಿ ಸಂದರ್ಶಿಸಿ, ಅನಂತರ ತರಗತಿಯಲ್ಲಿ ಚರ್ಚಿಸಿ ಅಂತ ಒಂದು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನಾವಳಿಗಳನ್ನು ತಾವು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಗ್ರಾಮದ ಅಥವಾ ನಿಮ್ಮ ನಗರದಲ್ಲಿರ್ತಕ್ಕಂಥ ವಾರ್ಡ್ನ ನಿಮ್ಮ ಏರಿಯಾದ ಯಾರು ಪ್ರತಿನಿಧಿ ಇದ್ದಾರಲ್ಲ, ಆರಿಸಿ ಬಂದಿದ್ದಾರಲ್ಲ, ಅವರ ಹತ್ರ ಹೋಗಿ ಸಂದರ್ಶನವನ್ನು ಮಾಡಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಬರೆದುಕೊಂಡು ಬರಬೇಕಿತ್ತು. ಒಂದು ಮಾಡೆಲ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ. ನಮಸ್ತೆ ಸರ್, ನಿಮ್ಮ ಹೆಸರೇನು ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ಹೆಸರು ಬಾಲಚಂದ್ರ ಕೆ ಅಂತ. ನೀವು ಯಾವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ? ಅವ್ರು ಹೇಳ್ತಾರೆ ಏನು, ಗ್ರಾಮದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಇದರಿಂದ ನಮ್ಮ ಗ್ರಾಮ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ಈ ಗ್ರಾಮದ ಏಳಿಗೆಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲು ನಿರ್ಧಾರವನ್ನು ಮಾಡಿಬಿಟ್ಟೆ ಅಂತ ಆ ಜನಪ್ರತಿನಿಧಿ ಉತ್ತರವನ್ನು ಕೊಡ್ತಾನೆ. 3ನೇ ಪ್ರಶ್ನೆ ಇತ್ತು, ಸ್ಥಳೀಯ ಸರ್ಕಾರಗಳ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಯಾವೆಲ್ಲ ಅರ್ಹತೆಗಳು ಇರಬೇಕು? ಅವರು ಉತ್ತರ ಕೊಡ್ತಾರೆ ಏನು, 1ನೇದು ಗ್ರಾಮದ ಪ್ರಜೆ ಆಗಿರಬೇಕು, ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ಇದರರ್ಥ ಆತ 18 ವರ್ಷ ವಯಸ್ಸನ್ನು ಹೊಂದಿರಬೇಕು ಅಂತಕ್ಕಂಥದ್ದು, ಅದೊಂದು ನೆನಪಿಟ್ಕೊಳ್ಬೇಕು. ಯಾವುದೇ ಕ್ರಿಮಿನಲ್ ಮೊಕದ್ದಮೆಯ ಹಿನ್ನೆಲೆಯನ್ನು ಹೊಂದಿರಬಾರದು. ಸೊ ಯಾರು ವಾರ್ಡ್ನ ಎಲೆಕ್ಷನ್ಗೆ ನಿಲ್ತಾರಲ್ಲ ಅವ್ರದ್ದು ಹಿನ್ನೆಲೆ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಮಿನಲ್ ಮೊಕದ್ದಮೆ ಅಥವಾ ಕ್ರಿಮಿನಲ್ ಆಪಾದನೆಯನ್ನು ಅವರು ಹೊಂದಿರಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ಅವರು ವಿಶೇಷವಾಗಿರ್ತಕ್ಕಂಥ ಮಾನಸಿಕವಾಗಿ ಬೌದ್ಧಿಕವಾಗಿ ಒಳ್ಳೆಯವರು ಇರಬೇಕು, ಜ್ಞಾನವಂತರಿರಬೇಕು. ಯಾವುದೇ ಕಾರಣಕ್ಕೂ ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ಇದು ಕೂಡ ಚುನಾವಣಾ ಆಯೋಗ ಸ್ಥಳೀಯ ಸರ್ಕಾರಗಳ ಚುನಾವಣೆಗೆ ವಿಧಿಸಿರ್ತಕ್ಕಂಥ ಅರ್ಹತೆಗಳಲ್ಲಿ ಒಂದು ಆಗಿದೆ. ಮುಂದಿನ ಪ್ರಶ್ನೆ, ನಿಮ್ಮನ್ನು ಹೇಗೆ ಆಯ್ಕೆ ಮಾಡಿದರು ಅಂತ ಇದೆ. ಸೊ ಆತ ಹೇಳ್ತಾನೆ, ನಾನು ಈ ಗ್ರಾಮದ ಚಿರಪರಿಚಿತರಲ್ಲಿ ಒಬ್ಬನು. ಅಂದರೆ ನನ್ನ ಬಗ್ಗೆ ಎಲ್ಲರಿಗೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪರಿಚಯ ಇದೆ. ಸೊ ನಾನೇನು ಹೊಸ್ತನ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಇಲ್ಲ. ನಾನು ಪದವೀಧರನಾಗಿದ್ದು ಅವರ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸಬಹುದು ಅಂತಕ್ಕಂಥ ಮುಂದಾಲೋಚನೆಯಿಂದ ಜನರೇ ನನ್ನನ್ನು ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿಸಿಕೊಟ್ರು. ಅಂತ ಹೇಳ್ತಾನೆ, ಅವರೆಲ್ಲರ ವಾರ್ಡ್ಗಳ ಸಮಸ್ಯೆಗಳಿದ್ದಾವೆ, ಆ ಎಲ್ಲ ಸಮಸ್ಯೆಗಳಿಗೆ ನನ್ನಿಂದ ಪರಿಹಾರ ಸಿಗ್ತದಂತ ತಿಳ್ಕೊಂಡು ಜನ ಏನು ಮಾಡಿದಾರಪ್ಪ ಅಂದ್ರೆ ನನ್ನನ್ನು ಆರಿಸಲಿಕ್ಕೆ ಇಲೆಕ್ಷನ್ಗೆ ಏನು ಮಾಡಿದ್ರು, ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವಿರೋಧವಾಗಿ ಅನ್ಅಪೋಸ್ ಆಗಿ ನನ್ನನ್ನು ಆಯ್ಕೆ ಮಾಡಿಕೊಟ್ಟ ಅಂತ ಏನು ಮಾಡಿದ್ದಾರೆ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ನಿಮ್ಮ ಅಧಿಕಾರಾವಧಿ ಎಷ್ಟು? ಉತ್ತರ ನೋಡೋದಾದ್ರೆ ನನ್ನ ಅಧಿಕಾರಾವಧಿ 5 ವರ್ಷಗಳು. ಅಂದರೆ ಆ ವಾರ್ಡ್ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆರಿಸಿ ಬಂದರೆ ಅವರ ಅಧಿಕಾರಾವಧಿ ಎಷ್ಟಿರ್ತದಪ್ಪ ಅಂದ್ರೆ 5 ವರ್ಷಗಳು ಇರ್ತವೆ. ಮುಂದಿನ ಪ್ರಶ್ನೆ 6, ನೀವು ತಿಳಿದಂತೆ ಗ್ರಾಮದಲ್ಲಿ ಅಥವಾ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆಗಳು ಇದ್ದಾವೆ? ಹೇಳ್ತಾರೆ, ಮನೆಗಳನ್ನು ಒದಗಿಸಿಕೊಡಬೇಕಾಗಿದೆ, ಇನ್ನೂ ಗುಡಿಸಲು ಮುಕ್ತ ಗ್ರಾಮವನ್ನಾಗಿ ಮಾಡಬೇಕಾಗಿದೆ, ಯಾರಿಗೆ ಸೂರಿಲ್ಲ ಅವ್ರಿಗೆ ಸೂರನ್ನು ಒದಗಿಸಿಕೊಡೋದು. ಗ್ರಾಮದಲ್ಲಿ ಸಿಮೆಂಟ್ ರಸ್ತೆಗಳ ನಿರ್ಮಾಣ ಆಗಬೇಕಾಗಿದೆ, ಅಂಗನವಾಡಿ ಕಟ್ಟಡಗಳ ದುರಸ್ತಿ ಆಗಬೇಕಾಗಿದೆ, ಶಾಲೆ ಮೈದಾನನ ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ಗ್ರಾಮದಲ್ಲಿನೂ ಕೂಡ ಪ್ರತಿ ವಾರನೂ ಕೂಡ ಸಂತೆ ಜರುಗಬೇಕಾಗಿದೆ. ಇವೆಲ್ಲ ನನ್ನ ಮುಂದೆ ಸಮಸ್ಯೆಗಳು ಅಂತ ಏನು ಮಾಡ್ತಾನಪ್ಪ ಅಂದರೆ ಸಂದರ್ಶಕರಿಗೆ ಸಂದರ್ಶನಕಾರರು ಉತ್ತರಗಳನ್ನು ಕೊಡ್ತಾರೆ. 7ನೇ ಪ್ರಶ್ನೆ, ಗ್ರಾಮದ ಅಭಿವೃದ್ಧಿಗೆ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೀರಿ? ಹಾಗಾದರೆ ಬರೀ ಎಲೆಕ್ಷನಲ್ಲಿ ಆರಿಸಿ ಬರೋದು ಅಷ್ಟೇ ಕೆಲಸ ಅಲ್ಲ. ಗ್ರಾಮ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ನೀವು ಆಯ್ಕೆ ಆದಮೇಲೆ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಅವರು ಉತ್ತರ ಕೊಟ್ಟಿದ್ದಾರೆ, ನನ್ನದು 5ನೇ ವಾರ್ಡ್. ಅಂದರೆ ಅವರು 5ನೇ ವಾರ್ಡಿನ ಒಬ್ಬ ನಿವಾಸಿ.
ಇದೇ ವಾರ್ಡ್ನಲ್ಲಿ ನನ್ನ ಮನೆ ಇದೆ. ಸೊ ಅದೇ ವಾರ್ಡ್ನಲ್ಲಿ ಏನಾಗದಪ್ಪ ಅಂದ್ರೆ ಅವರ ಮನೆ ಬರ್ತದ. ಇಲ್ಲಿನ ಎಲ್ಲ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ. ಆ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಯಾವ ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥ ಸಂಪೂರ್ಣವಾದ ಅರಿವು ಆ ಪ್ರತಿನಿಧಿಗೆ ಇದೆ. ಈಗಾಗಲೇ ನಾನು ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಿಸಿದ್ದೇನೆ. ಸೊ ಈಗಾಗಲೇ ಅವರು ಆರಿಸಿ ಬಂದ ತಕ್ಷಣ ಏನು ಮಾಡಿದಾರಪ್ಪ ಅಂದ್ರೆ ಎಲ್ಲೆಲ್ಲಿ ಸಿಮೆಂಟ್ ಕೆಲಸ, ರಸ್ತೆಗಳ ನಿರ್ಮಾಣ ಕೆಲಸ ಆಗಬೇಕಾಗಿತ್ತಲ್ಲ ಅವೆಲ್ಲ ನಾವೇನು ಮಾಡಿದ್ದೀನಿ ಅಂತ ಆತ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಅಂಗನವಾಡಿ ಕಟ್ಟಡ ದುರಸ್ತಿ ಮತ್ತು ಶಾಲೆ ಮೈದಾನ ನಿರ್ಮಾಣ, ಇದನ್ನು ಗ್ರಾಮ ಸಭೆಯಲ್ಲಿ ಗಮನಕ್ಕೆ ತಂದು ತುರ್ತಾಗಿ ಕೆಲಸ ಮಾಡ್ತಕ್ಕಂಥ ಭರವಸೆ ನನಗಿದೆ ಅಂತ ಹೇಳ್ತಾರೆ. ಆತ ಏನು ಹೇಳ್ತಾನಪ್ಪ ಅಂತಂದ್ರೆ, ಎಸ್ ನಾನು ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡಬೇಕು, ಶಾಲೆ ಮೈದಾನವನ್ನು ನಿರ್ಮಾಣಕ್ಕೆ ಮಾಡಿಕೊಡ್ಬೇಕು, ಇವೆಲ್ಲ ಕೆಲಸ ಇನ್ನೂ ಆಗಬೇಕು. ಸೊ ಈ ಕೆಲಸವನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಗ್ರಾಮ ಸಭೆಯಲ್ಲಿ ಇಡ್ತೀನಿ. ಸೊ ಗ್ರಾಮ ಸಭೆಯಲ್ಲಿ ಇಟ್ಟು ಅಲ್ಲಿ ಏನು ಅಂತ ತಿಳ್ಕೊಂಡು ನಾನು ಏನು ಮಾಡಬೇಕಾಗ್ತದೆ ಅದನ್ನು ಕೆಲಸವನ್ನು ತುರ್ತಾಗಿ ಅರ್ಜೆಂಟಾಗಿ ಮಾಡಿಸ್ತೀನಿ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಸೊ ಇಷ್ಟು 8ನೇ ತರಗತಿಯ ಕಲಿಕಾ ಹಾಳೆ 57ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತು ಕೊಟ್ಟಿದ್ದೀವಿ. ಸೊ ಹೋಪ್ ತಮಗೆ ಎಲ್ರಿಗೂ ಕೂಡ ಈ ಪ್ರಶ್ನೆಗಳಿಗೆ ಅಂದರೆ ಇಲ್ಲಿ ಸಂದರ್ಶನ ಇತ್ತು, ಆ ಸಂದರ್ಶನದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಹೇಗೆ ಕೇಳಬೇಕು, ಅವರಿಂದ ಹೇಗೆ ಉತ್ತರವನ್ನು ಪಡಿಬೇಕು ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಕೇಳಿದ್ದಾರೆ. ಇದೇ ತರನಾಗಿರ್ತಕ್ಕಂಥ ಇನ್ನೊಂದು ಕಲಿಕಾ ಹಾಳೆ 58ರೊಂದಿಗೆ ನಾನು ಏನು ಮಾಡ್ತೀನಿ ತಮ್ಮ ಜೊತೆಗೆ ಸಿಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು. ನಿಮ್ಮ ಲೈಕ್, ನಿಮ್ಮ ಒಂದು ಶೇರ್, ಅದುವೇ ನಮಗೆ ಮೋಟಿವೇಶನ್. ನಮ್ಗೆ ಏನು ಅನ್ನಿಸ್ತದಂದ್ರೆ ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ವಿಡಿಯೋಸ್ಗಳನ್ನ ವ್ಯೂ ಮಾಡ್ತಾರೆ, ಬಟ್ ಒಂದೇದು ಸಬ್ಸ್ಕ್ರೈಬ್ ಆಗೋದಿಲ್ಲ, ವಿಡಿಯೋಗಳನ್ನು ಲೈಕ್ ಮಾಡೋದಿಲ್ಲ, ವಿಡಿಯೋಗಳನ್ನು ಶೇರನ್ನು ಸಹಿತ ಮಾಡೋದಿಲ್ಲ. ಬಟ್ ವ್ಯೂಸ್ ರೇಟ್ ಏನಿದೆ ತುಂಬಾ ಇದ್ದಾವೆ. ಸೊ ನಾವೇನು ಹೇಳ್ತೀವಿ, ನಮ್ಮ ಎಷ್ಟು ವ್ಯೂಸ್ಗಳಿದ್ದಾವಲ್ಲ ಅಷ್ಟು ಸಬ್ಸ್ಕ್ರಿಪ್ಷನ್ಗಳು ಆಗಬೇಕು. ನಿಮ್ಮೆಲ್ಲರ ಒಂದು ಸಪೋರ್ಟ್, ನಿಮ್ಮೆಲ್ಲರ ಒಂದು ವ್ಯೂಸ್, ಸೊ ಏನೊಂದು ನಮ್ಮ ಚಾನಲ್ಗಳ ಬಗ್ಗೆ ಏನೊಂದು ಅಭಿಪ್ರಾಯ ಇದೆಯಲ್ಲ, ಸೊ ತುಂಬ ಉತ್ತಮ ಗುಣಮಟ್ಟದಲ್ಲಿ, ಸೊ ಎಷ್ಟು ಇದೆ ಸಾಧ್ಯವಾದಷ್ಟು ನಾವು ವಿಡಿಯೋಗಳನ್ನು ಹಾಕ್ತಾನೆ ಇದ್ದೀವಿ. ಸೊ ಬೆಟರ್ ಅಂದರೆ ನೀವೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ, ಯಾಕಂದ್ರೆ ಪ್ರತಿನಿತ್ಯನೂ ಕೂಡ ನಾವು ಅಲ್ಲಿ ವಿಡಿಯೋಗಳ ಲಿಂಕ್ಗಳನ್ನು ಹಾಕ್ತಾನೆ ಇರ್ತೀವಿ ಹೊಸ ಕ್ಲಾಸ್ಗಳಿಗೆ ಅನುಗುಣವಾಗಿ. ಎಸ್ ನಿಮ್ಮ ಸ್ಟಡಿಗಳಲ್ಲಿ ಬೆನಿಫಿಟ್ ಆಗಬೇಕಂತ ತಿಳ್ಕೊಂಡು ನಾವೆಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಂದು ಟಾರ್ಗೆಟ್ ಏನಪ್ಪ ಅಂತಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಬೇಕು, ವ್ಯೂಗಳು ಹೆಚ್ಚಾಗಬೇಕು, ಶೇರ್ಗಳು ಹೆಚ್ಚಾಗಬೇಕು, ಲೈಕ್ಗಳ ಸಹಿತ ಬರಬೇಕು. ಸೊ ಅವುಗಳನ್ನು ನಿರೀಕ್ಷಣೆಯಲ್ಲಿ ನಾವಿದ್ದೀವಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ